ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂತಹ ಅಮ್ಮನ ಮಂತ್ರವನ್ನು ನೀವು ತ್ರಿಕೋನ ಬರೆದು ಅದರಲ್ಲಿ ನೀವು ಮಂತ್ರವನ್ನು ಬರೆದು ಅದರ ಕೆಳಗಡೆ ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ, ಆ ಕೋರಿಕೆ ಒಂದೇ ಒಂದು ಕೋರಿಕೆ ಸ್ನೇಹಿತರೆ, 2-3 ಬರೆಯೋ ಹಾಗಿಲ್ಲ. ಒಂದೇ ಒಂದು ಕೋರಿಕೆ, ನಿಮ್ಮ ಏನು ಕಷ್ಟ ಇದೆ ನೋಡಿ, ಆ ಕಷ್ಟವನ್ನು ಅದರೊಳಗಡೆ ಬರೀಬೇಕಾಗತ್ತೆ. ಎಷ್ಟೋ ದಿನದಿಂದ ನಾನು ಆಗ್ತಾನೇ ಇಲ್ಲ, ಏನೋ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ, ನನ್ನ ಕೋರಿಕೆ ಅನ್ನೋದು ನೆರವೇರ್ತಾನೆ ಇಲ್ಲ, ಬರೀ ನಾನು ಕಷ್ಟನೇ ಪಡ್ತಾ ಇದ್ದೀನಿ ಹೊರತು ನನಗೆ ಅದಕ್ಕೆ ಪ್ರತಿಫಲ ಅನ್ನೋದು ಸಿಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತೀರಿ. ಅಂಥವ್ರು ಎಲ್ಲರೂ ನಾಳೆ ನಮಗೆ, ಅದರಲ್ಲೂ ಶುಕ್ರವಾರ ಅಷ್ಟಮಿ ಇದೆ, ನಾವು ವಾರಾಹಿ ದೇವಿಯನ್ನು ಪೂಜೆ ಮಾಡೋದು ಶುಕ್ರವಾರ ಮಂಗಳವಾರ ದಿನಗಳಲ್ಲಿ, ಹಾಗೆಯೇ ಅಷ್ಟಮಿ ಪಂಚಮಿಗಳಲ್ಲಿ ಕೂಡ ಪೂಜೆ ಮಾಡ್ತೀರಿ. ಹಾಗಾಗಿ ಅಷ್ಟಮಿ ನಮಗೆ ಶುಕ್ರವಾರ ಬಂದಿರೋದ್ರಿಂದ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು. ತುಂಬ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡುತ್ತಾ ನಮ್ಮ ಏನು ಕಷ್ಟ ಬಗೆಹರಿಸ್ತಾಳೆ ಅಂತ ಅಮ್ಮನನ್ನು ನಾವು ಬೇಡಿಕೊಂಡು ನಾವು ಆ ಕಷ್ಟ ಏನಿದೆ ಅದನ್ನು ತ್ರಿಕೋನದಲ್ಲಿ ಬರಿಬೇಕಾಗತ್ತೆ. ನಂತರ ನಾವು ಅದನ್ನು ದಿಂಬಿನ ಕೆಳಗಡೆ ಇಟ್ಕೊಬೇಕು. ಹಾಗಾಗಿ ನಾವು ದಿಂಬಿನ ಕೆಳಗಡೆ ಇಟ್ಕೊಂಡು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಎಷ್ಟು ದಿನಗಳ ಕಾಲ ನಾವು ದಿಂಬಿನ ಕೆಳಗಡೆ ಇಟ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರಿಗೂ ಕಷ್ಟ ಇರುತ್ತೆ ಸ್ನೇಹಿತರೆ, ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಕಷ್ಟ ಅನುಭವಿಸ್ತಾನೆ ಇರ್ತಾರೆ. ದುಡ್ಡು ಇರೋರಿಗೆ ಒಂಥರ ಕಷ್ಟ ಆದರೆ ದುಡ್ಡು ಇಲ್ಲದೆ ಇರೋರಿಗೆ ಇನ್ನೊಂಥರ ಕಷ್ಟ. ದುಡ್ಡು ಇರೋರಿಗೆ ಅದನ್ನು ಯಾವ ರೀತಿಯಾಗಿ ಕಾಪಾಡ್ಕೊಬೇಕು ಅನ್ನೋ ಕಷ್ಟ, ದುಡ್ಡು ಇಲ್ಲದೆ ಇರೋರಿಗೆ ನಾನು ಯಾವ ರೀತಿಯಾಗಿ ದುಡಿದು ಸಂಪಾದನೆ ಮಾಡಬೇಕು ಅನ್ನೋ ಕಷ್ಟ. ಇನ್ನು ಕೆಲವರಿಗೆ ಆರೋಗ್ಯ ಚೆನ್ನಾಗಿರಬೇಕು, ನಾನು ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ದೀನಿ, ನನಗೇನೂ ಬೇಡಪ್ಪ, ಆರೋಗ್ಯ ಒಂದು ಸರಿ ಆದರೆ ಸಾಕು ಅನ್ನೋರು ತುಂಬ ಜನ ಇರ್ತಾರೆ. ಇನ್ನು ನಾನು ಬ್ಯಾಂಕಲ್ಲಿ ನಾನು ತುಂಬಾ ಸಾಲ ಮಾಡಿಬಿಟ್ಟಿದ್ದೀನಿ, ಏನೇ ಮಾಡಿದ್ರೂ ಸಾಲ ತೀರ್ತಾ ಇಲ್ಲ, ಬರೀ ಬಡ್ಡಿ ಕಟ್ತಾ ಇದ್ದೀನಿ, ಕೈ ಸಾಲ ತೊಗೊಂಡಿದ್ದೀನಿ, ಅದಕ್ಕೂ ಕೂಡ ಬರೀ ಬಡ್ಡಿನೇ ಕಟ್ತಾ ಇದ್ದೀನಿ ಹೊರತು ಸಾಲಗಾರರು ಮನೆ ಮುಂದೆ ಬಂದು ನನಗೆ ಮರ್ಯಾದೆ ಕಳೀತಾ ಇರ್ತಾರೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಇನ್ನೂ ಕೆಲವರು, ನಾನು ಯಾವುದೋ ಕೇಸ್ ಬಗ್ಗೆ ನಾನು ಈಗ ಕೋರ್ಟ್ಗೆ ಹೋಗಿದ್ದೀನಿ, ತುಂಬ ವರ್ಷಗಳಿಂದ ನಾನು ಕೋರ್ಟ್ಗೆ ಅಲಿತಾನೇ ಇದ್ದೀನಿ, ಆದರೂ ನನ್ನ ಕೇಸ್ ಡಿಸೈಡೇ ಆಗ್ತಾ ಇಲ್ಲ, ಅದು ಪೋಸ್ಟ್ಪೋನ್ ಆಗ್ತಾನೇ ಇದೆ, 4-5 ವರ್ಷಗಳಿಂದ ಅದು ಕೇಸು ಎಳಿತಾನೇ ಇದೆ ಅಂತಲೂ ತುಂಬ ಜನ ಹೇಳ್ತಿರ್ತಾರೆ. ಅಂಥವರು ಕೂಡ ಈ ಪರಿಹಾರವನ್ನು ಮಾಡ್ಕೊಬೋದು. ಇನ್ನು ಮನೆ ಕಟ್ಟೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ, ಏನೇ ಮಾಡಿದ್ರೂ ಮನೆ ಫಿನಿಶಿಂಗ್ ಆಗ್ತಾ ಇಲ್ಲ, 2-3 ವರ್ಷ ಆಯಿತು, ನಾನು ಎಲ್ಲೆಲ್ಲೋ ದುಡ್ಡು ತೊಗೊಂಬಂದು ಎಲ್ಲ ಬಿಲ್ಡಿಂಗಿಗೆ ಹಾಕ್ತಾ ಇದ್ದೀನಿ, ಆದರೂ ಅದು ಫಿನಿಶಿಂಗ್ ಆಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಇನ್ನು ಸೈಟ್ ತೊಗೊಬೇಕು ಅಂತ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಅದು ಯಾಕೋ ಬ್ಯಾಂಕ್ ಲೋನ್ ಹಾಕ್ತಾ ಇಲ್ಲ, ಏನೆಲ್ಲ ನಾನು ಡಾಕ್ಯುಮೆಂಟ್ಸ್ ಕೊಟ್ಟರು ನನಗೆ ಬ್ಯಾಂಕ್ ಲೋನ್ ಹಾಕ್ತಾ ಇಲ್ಲ ಅನ್ನೋರು ಕೂಡ ಈ ಮಂತ್ರವನ್ನು ಬರೀಬೋದು. ಇನ್ನು ಮಕ್ಕಳು ಚೆನ್ನಾಗಿ ಓದಬೇಕು, ಇನ್ನು ಎಕ್ಸಾಮ್ಸ್ ಬರ್ತಾ ಇದೆ, ಚೆನ್ನಾಗಿ ಓದಬೇಕು, ಓದಿದ್ದು ನೆನ್ಪುಳಿಬೇಕು ಅನ್ನೋರು ಈ ಮಂತ್ರವನ್ನು ಬರೀಬೋದು. ಹಾಗಾಗಿ ನಿಮ್ಗೆ ಏನೇ ಕಷ್ಟ ಇದ್ದರೂ ಸ್ನೇಹಿತರೆ, ದುಡ್ಡಿನ ಕಷ್ಟ ಇರ್ಬೋದು, ಅನಾರೋಗ್ಯ ಸಮಸ್ಯೆ, ಏನೇ ಸಮಸ್ಯೆ ಇದ್ದರೂ ಎಲ್ಲೇ ಇದ್ದರೂ ನೀವು ಅದೇ ಜಾಗದಲ್ಲೇ ಕೂತ್ಕೊಂಡು ಬರೀಬೋದು ಸ್ನೇಹಿತರೆ. ಹಾಗಾಗಿ ನಮಗೆ ನಾಳೆ, ಅದರಲ್ಲೂ ಶುಕ್ರವಾರ ಕೂಡ ಅಷ್ಟಮಿ ಬಂದಿದೆ, ಹಾಗಾಗಿ ವಾರಾಹಿ ದೇವಿಯನ್ನು ನೆನೆದು ನಾವು ಯಾವ ಮಂತ್ರವನ್ನು ಬರೀಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಿಮ್ಗೆ ಇದಕ್ಕೆ ಏನು ಬೇಕು ಅನ್ನೋದಾದರೆ, ಒಂದು ವೈಟ್ ಶೀಟ್ ಬೇಕಾಗುತ್ತೆ, ಒಂದು ರೆಡ್ ಪೆನ್ ಬೇಕಾಗುತ್ತೆ. ಅದನ್ನು ಬಿಟ್ಟು ನೀವು ಯಾವುದೇ ಬೇರೆ ಪೆನ್ನಲ್ಲಿ ಬರೆಯೋಕ್ಕೆ ಹೋಗಬೇಡಿ, ಹಾಗೆಯೇ ಅನ್ರೂಲ್ಡಲ್ಲೇ ಬರೀಬೇಕು, ರೂಲ್ಡ್ ಶೀಟ್ ಅಂತೂ ಬೇಡ. ಹಾಗಾಗಿ ಒಂದು ಅನ್ರೂಲ್ಡ್ ಶೀಟ್, ವೈಟ್ ಶೀಟ್ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ಆ ಥರದ್ದು ಒಂದು ಶೀಟನ್ನು ತೊಗೊಳ್ಳಿ. ಇದನ್ನು ಯಾವಾಗ ಮಾಡಬೇಕು ಅನ್ನೋದಾದರೆ, ನಾಳೆ ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳಿ, ವಾರಾಹಿ ದೇವಿಗೆ ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ. ನಂತರ ರಾತ್ರಿ ಇನ್ನೇನು ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ಕೂಡ ಬರೀಬೋದು. ಅಕಸ್ಮಾತ್ ಇಲ್ಲ ನಾನು ಸಾಯಂಕಾಲ ಪೂಜೆ ಮಾಡೋ ಟೈಮಲ್ಲೇ ಬರೀತೀನಿ ಅಂದರೆ, ನೀವು ಸಾಯಂಕಾಲ ಪೂಜೆ ಮಾಡೋ ಟೈಮಲ್ಲಿ ದೇವ್ರ ಮನೇಲಿ ಒಂದು ಚಾಪೆ ಮಣೆ ಹಾಕ್ಕೊಂಡು ಕೂತ್ಕೊಂಡು ಅಲ್ಲೇ ಅಮ್ಮನನ್ನು ಧ್ಯಾನ ಮಾಡ್ತಾ, ನಿಮ್ಮ ಫೋಟೋ ಇತ್ತು, ವಿಗ್ರಹ ಇತ್ತು ಅಂದರೆ ಪೂಜೆಯನ್ನು ಮಾಡಿ. ಯಾರೆಲ್ಲ ವಿಗ್ರಹಗಳೇನಾದರೂ ಇಟ್ಟಿದ್ರೆ ಅದಕ್ಕೆ ತುಂಬಾ ಮಡಿಯಿಂದ ನಾವು ಅಭಿಷೇಕಗಳನ್ನು ಮಾಡಬೇಕಾಗತ್ತೆ, ಪೂಜೆಗಳನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಆದಷ್ಟು ನಾವು ಯಂತ್ರಗಳನ್ನು ಇಟ್ಕೊಳ್ಳೋದು, ಹಾಗೆಯೇ ವಿಗ್ರಹಗಳನ್ನು ಇಟ್ಕೊಳ್ಳೋದು ಕಡಿಮೆ ಮಾಡಬೇಕು. ಫೋಟೋಗಳು ಎಲ್ಲರೂ ಇಟ್ಕೊಬೋದು ಸ್ನೇಹಿತರೆ, ಯಾರು ಬೇಕಾದರೂ ಫೋಟೋಗಳನ್ನು ಇಟ್ಕೊಬೋದು, ಆದರೆ ವಿಗ್ರಹ ಮತ್ತು ಯಂತ್ರಗಳನ್ನು ಜಾಸ್ತಿ ಮನೇಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ವಿಗ್ರಹಗಳೇನಾದರೂ ಜಾಸ್ತಿ ಇಟ್ಕೊಂಡ್ರೆ ಅದಕ್ಕೆ ನಾವು ಅಭಿಷೇಕಗಳನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಆದಷ್ಟು ಫೋಟೋ ಇಟ್ಕೊಳ್ಳಿ, ವಿಗ್ರಹಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ಏನು ಮಾಡಬೇಕು ಅನ್ನೋದಾದರೆ, ನೀವು ಸಾಯಂಕಾಲ ಕೂಡ ದೇವ್ರ ಮನೇಲಿ ಕೂತ್ಕೊಂಡು
ಫೋಟೋ ಇದ್ದರೆ ಫೋಟೋಗೆ ಎಲ್ಲ ಪೂಜೆ ಮಾಡಿ ನಂತರ ನೀವು ಅಮ್ಮನನ್ನು ಧ್ಯಾನ ಮಾಡ್ತಾ ದೇವ್ರ ಮನೇಲೆ ಒಂದು ವೈಟ್ ಶೀಟ್ ತೊಗೊಂಡು ಅದರ ಮೇಲೆ ಬರಿಬೋದು. ಅಕಸ್ಮಾತ್ ನನಗೆ ಸಾಯಂಕಾಲ ಆಗಲ್ಲ ಅನ್ನೋರು ರಾತ್ರಿ ನೀವು ಊಟ ಮಾಡಿ ಮಲಗಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ನಿಮ್ಮ ಬೆಡ್ರೂಮಲ್ಲಿ ಕೂತ್ಕೊಂಡು ಕೂಡ ಬರಿಬೋದು ಅಥವಾ ದೇವ್ರ ಮನೇಲಿ ಕೂಡ ಕೂತ್ಕೊಂಡು ಬರಿಬೋದು ಸ್ನೇಹಿತರೆ. ಇನ್ನು ಅಮ್ಮನ ಮಂತ್ರ ಯಾವುದು ಅಂತ ಅನ್ನೋದಾದರೆ ನೋಡಿ, ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಲ್ಲ, ಈ ಮಂತ್ರವನ್ನು ನೀವು ಬರಿಬೇಕಾಗತ್ತೆ. ಅಂದರೆ ನೀವು ವೈಟ್ ಶೀಟ್ ತೊಗೊಂಡು ಅದರಲ್ಲಿ ರೆಡ್ ಪೆನ್ನಲ್ಲಿ ನೀವು ಈ ರೀತಿಯಾಗಿ ವಜ್ರಘೋಷಂ ಅಂತ ಮೇಲೆ ಬರಿಬೇಕು. ಇಲ್ಲಿ ತ್ರಿಕೋನದಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಈ ರೀತಿಯಾಗಿ ನೀವು ತ್ರಿಕೋನ ಮೊದಲು ಬರೆದು ಅದರ ಒಳಗಡೆ ಮೇಲ್ಭಾಗದಲ್ಲಿ ವಜ್ರಘೋಷಂ ಅಂತ ಬರೆದು ಅದರ ಕೆಳಗಡೆ ನಾನು ಸಾಲ ತೀರಬೇಕು ಅಂತ ಬರ್ತಿದ್ದೀನಿ. ಆ ಜಾಗದಲ್ಲಿ ನಿಮ್ಮ ಒಂದು ಕೋರಿಕೆಯನ್ನು 2-3 ಬರೆಯೋಕ್ಕೆ ಹೋಗ್ಬಿಡಿ, ಒಂದು ಕೋರಿಕೆಯನ್ನು ಬರೀಬೇಕಾಗತ್ತೆ. ಅಂದರೆ ನನಗೆ ಈಗ ಆದಷ್ಟು ನನಗೆ ಕೋರ್ಟ್ ಕೇಸ್ ಡಿಸೈಡ್ ಆಗಲಿ ಅನ್ನೋದಾಗಲಿ, ಅಥವಾ ಮನೆ ಫಿನಿಷ್ ಆಗಬೇಕು ಅನ್ನೋದಾಗಲಿ, ಅಥವಾ ನನ್ನ ಆರೋಗ್ಯ ಸರಿ ಆಗಬೇಕು ಅನ್ನೋದಾಗಲಿ, ಅಥವಾ ನಾನು ಸೈಟ್ ತೊಗೊಳ್ಬೇಕು ಅನ್ನೋದಾಗಲಿ, ಅಥವಾ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದಾಗಲಿ, ನಾನು ವಿದೇಶಕ್ಕೆ ಹೋಗಬೇಕು ಅನ್ನೋದಾಗಲಿ, ಅಥವಾ ನಾನು ಯಾವುದೋ ಒಂದು ಎಕ್ಸಾಮ್ಸ್ ತೊಗೊಂಡಿದ್ದೀನಿ ಒಳ್ಳೆ ರಿಸಲ್ಟ್ ಬರಬೇಕು ಅನ್ನೋದಾಗಲಿ, ಈ ರೀತಿಯಾಗಿ ನಿಮ್ಮ ಏನು ಒಂದು ಕೋರಿಕೆ ಇರುತ್ತಲ್ಲ, ಆ ಒಂದು ಕೋರಿಕೆ ಅನ್ನೋದು ನೀವು ಆ ತ್ರಿಕೋನದಲ್ಲಿ ಬರಿಬೇಕಾಗತ್ತೆ. ಬರೆದು ನಂತರ ಏನು ಮಾಡಬೇಕು ಅನ್ನೋದಾದರೆ, ನೀವು ರಾತ್ರಿ ಅಮ್ಮನನ್ನು ಧ್ಯಾನ ಮಾಡ್ತಾ, ಅಂದರೆ ಒಂದು 5 ನಿಮಿಷಗಳ ಕಾಲ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ. ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ನೀವು ಈ ಏನು ಬರೀತಿರಲ್ಲ, ಆ ಬರೆದಿರೋದನ್ನು ನೋಡ್ತಾ ನೀವು ವಜ್ರಘೋಷಂ 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 ಅಂತ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ, ಒಂದು 5 ನಿಮಿಷಗಳ ಕಾಲ 10 ನಿಮಿಷಗಳ ಕಾಲ ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಹೇಳ್ಕೊತ ಅಮ್ಮನನ್ನು ಧ್ಯಾನ ಮಾಡ್ತಾ, ನಂತರ ನಿಮ್ಮ ಏನು ಕೋರಿಕೆ ಇದೆ ನೋಡಿ, ಆ ಕೋರಿಕೆ ಅನ್ನೋದು ನೆರವೇರಿದೆ ಅಂದರೆ, ಈಗ ನೀವು ಇನ್ನೂ ಮನೆ ಕಟ್ತಾ ಇರ್ತೀರ, ಆ ಮನೆ ನಿಮಗೆ ಯಾವ ರೀತಿಯಾಗಿ ಬರಬೇಕು, ಬೆಡ್ರೂಮ್ ಹೆಂಗಿರಬೇಕು, ಕಿಚನ್ ಯಾವ ರೀತಿಯಾಗಿರಬೇಕು, ಈ ರೀತಿಯಾಗಿ ನೀವು ಇಮ್ಯಾಜಿನ್ ಮಾಡಿಕೊಂಡು ನೀವು ನನಗೆ ಮನೆ ಆಗಿದೆ, ನಾನು ಗೃಹ ಪ್ರವೇಶ ಮಾಡ್ತಾಯಿದ್ದೀನಿ, ಈ ರೀತಿಯಾಗಿ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಅಥವಾ ನೀವು ವಿದೇಶಕ್ಕೆ ಹೋಗ್ತೀರಿ ಅಂದರೆ ನೀವು ಎಲ್ಲಿ ಹೋಗ್ತೀರಾ ನೋಡಿ, ಅದನ್ನು ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದು. ನಾನು ಅಲ್ಲಿ ಹೋಗಿದ್ದೀನಿ, ಈ ರೀತಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ನೀವು ಅಲ್ಲಿ ತುಂಬ ಖುಷಿಯಾಗಿದ್ದೀನಿ ಅನ್ನೋ ರೀತಿ ನೀವು ಇಮ್ಯಾಜಿನ್ ಮಾಡ್ಕೊಬೇಕಾಗತ್ತೆ. ಯಾವುದೇ ಆಗಲಿ, ಅಥವಾ ನಿಮ್ಮ ಮಕ್ಕಳು ಫಸ್ಟ್ ರ್ಯಾಂಕ್ ಬಂದರು, ನಿಮಗೆ ಟೀಚರು ಕರೆದು ಅಪ್ರಿಷಿಯೇಟ್ ಮಾಡಿದ್ರು, ಈ ರೀತಿಯಾಗಿ ಕೂಡ ನೀವು ಇಮ್ಯಾಜಿನ್ ಮಾಡ್ಕೊಬೋದು. ಈ ರೀತಿಯಾಗಿ ನಿಮಗೆ ಏನು ಅಲ್ಲಿ ಇದೆ ನೋಡಿ, ಅದನ್ನು ಬರೆದು ನಂತರ ನೀವು ಅದನ್ನು ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ. ಎಷ್ಟು ದಿನಗಳ ಕಾಲ ದಿಂಬಿನ ಕೆಳಗಡೆ ಇರಬೇಕು ಅನ್ನೋದಾದರೆ 3 ದಿನಗಳ ಕಾಲ ಅದನ್ನು ದಿಂಬಿನ ಕೆಳಗಡೆನೇ ಇರಬೇಕು. ನೀವು ಈಗ ಹೊರಗಡೆ ಎಲ್ಲೋ ಹೋಗಿದ್ದೀರಿ, ಹೊರಗಡೆ ಯಾವುದಾದ್ರು ರಿಲೇಷನ್ ಮನೆಗೆ ಹೋಗಿದ್ದೀರಿ, ಅಥವಾ ಯಾವುದೋ ಕೆಲಸದ ಮೇಲೆ ನಾನು ಹೋಟೆಲ್ ರೂಮಲ್ಲಿ ಇರ್ತೀನಿ ಅನ್ನೋದಾದರೆ ಅಲ್ಲೇ ಕೂತ್ಕೊಂಡು ನೀವು 1 ದಿನ ಬೇಕಾದರೆ ಅಲ್ಲೇ ಬರೆದು ದಿಂಬಿನ ಕೆಳಗಡೆ ಇಟ್ಕೊಂಡು ನಂತರ ನಿಮ್ಮ ಮನೆಗೆ ತೊಗೊಂಬಂದು 2 ದಿನ ಬೇಕಾದ್ರೆ ದಿಂಬಿನ ಕೆಳಗಡೆ ಇಟ್ಕೊಬೋದು. ಅಥವಾ ಹಾಸ್ಟೆಲ್ PGಲಿ ಇದ್ದೀನಿ ಅನ್ನೋರು ಪೂಜೆ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಜಾಗದಲ್ಲೇ ಕೂತ್ಕೊಂಡು ಅಮ್ಮನನ್ನು ಸ್ಮರಣೆ ಮಾಡಿ ನಂತರ ನೀವು ಒಂದು ವೈಟ್ ಶೀಟ್ ತೊಗೊಂಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ತ್ರಿಕೋನದಲ್ಲಿ ಬರೀಬೇಕಾಗತ್ತೆ. ತ್ರಿಕೋನದಲ್ಲಿ ಬರೆಯೋದ್ರಿಂದ ಆದಷ್ಟು ಬೇಗ ನಿಮಗೆ ರಿಸಲ್ಟ್ ಅನ್ನೋದು ನಿಮಗೆ ಅಮ್ಮ ಕರುಣಿಸ್ತಾಳೆ. ಅಮ್ಮ ಯಾವುದೇ ಕಷ್ಟ ಅಂದರೂ ಸಾಕು, ನೀವು ಭಕ್ತಿಯಿಂದ ಕಣ್ಣು ಮುಚ್ಕೊಂಡು ಅಮ್ಮ ನನಗೆ ಈ ಥರ ಕಷ್ಟ ಇದೆ ಅಂತ ಅಮ್ಮನನ್ನು ಬೇಡ್ಕೊಂಡ್ರೆ ಸಾಕು. ಕಲಿಯುಗದ ಕರುಣಾಮಯಿ ಅಂದರೆ ವಾರಾಹಿ ಹಬ್ಬ. ಹಾಗಾಗಿ ಅಮ್ಮನನ್ನು ನೀವು ಭಕ್ತಿ ಶ್ರದ್ಧೆಯಿಂದ ತುಂಬ ನಂಬಿಕೆಯಿಂದ ಅಮ್ಮ ನನ್ನ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತ ಅನ್ನೋ ನಂಬಿಕೆ ನಿಮಗೆ ಮೊದಲು ಇರಬೇಕು. ನಂತರ ನೀವು ಈ ರೀತಿಯಾಗಿ ಬರೆಯೋದ್ರಿಂದ ನಿಮ್ಮ ಕಷ್ಟಗಳು 3 ದಿನದಲ್ಲಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. 3 ದಿನವೂ ಇವತ್ತು ಬರೆದಿರ್ತೀರ, ಇವತ್ತು ಪೇಪರ್ ತೆಗೆದು ನೋಡಿ ನೀವು ಮಂತ್ರವನ್ನು ಓದಿ ನಂತರ ನೀವು ಕೆಳಗಡೆ ಏನು ಬರೆದಿರ್ತೀರ ಅದನ್ನು ಕೂಡ ಹೇಳ್ಕೊತೀರ. ಇನ್ನು ನೆಕ್ಸ್ಟ್ ಡೇ ನಾಳೆ ಕೂಡ ಅಷ್ಟೇ, ರಾತ್ರಿ ಮಲಗೋ ಸಮಯದಲ್ಲಿ ಮತ್ತೆ ಬರೀಬೇಕು ಅಂತಿಲ್ಲ ಸ್ನೇಹಿತರೆ. ಅದೇ ಶೀಟನ್ನು ತೊಗೊಳ್ಳಿ, ಮಾತ್ರ ವಜ್ರಘೋಷಂ ಅಂತ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಳ್ಳಿ. ನಂತರ ನಿಮ್ಮ ಏನು ಪ್ರಾಬ್ಲಮಲ್ಲಿ ಬರೆದಿರ್ತೀರಲ್ಲ ನೋಡಿ, ಅದನ್ನು ನೀವು ನಾನು ಹೇಳಿದ ರೀತಿಯಾಗಿ ಆಗಿದೆ ಅನ್ನೋ ರೀತಿಯಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ನೀವು ಅದನ್ನು ನೋಡಬೇಕಾಗತ್ತೆ. ಅಂತಂದರೆ ಅದನ್ನು ಹೇಳ್ಕೊಬೇಕು, ನನಗೀಗ ಪೂರ್ತಿ ಸಾಲ ತೀರಿದೆ. ನೀವು ಸಾಲ ತೀರಿದ್ರೆ ಎಷ್ಟು ಖುಷಿ ಪಡ್ತೀರಾ ನೋಡಿ, ಆ ರೀತಿಯಾಗಿ ಖುಷಿ ಪಡಬೇಕು ಮನಸ್ಸಲ್ಲೇ. ಮತ್ತು ಮಡಚಿ ಫೋಲ್ಡ್ ಮಾಡಾದರೂ ಇಡ್ಬೋದು, ಹಾಗೆಯೇ ದಿಂಬಿನ ಕೆಳಗಡೆ ಕೂಡ ಇಟ್ಕೊಬೋದು. ಇನ್ನು ನೆಕ್ಸ್ಟ್ ಡೇ 3rd ಡೇನೂ ಅಷ್ಟೇ ಇದೇ ರೀತಿ ಹಾಗೆ ಮಾಡಬೇಕು. 3rd ಡೇ ಮುಗ್ದಿದ್ದು ಆದಮೇಲೆ 4th ಡೇ ಅದನ್ನು ತೊಗೊಂಡೋಗಿ ಯಾವುದಾದ್ರೂ ಮರದ ಕೆಳಗಡೆ ಹಾಕಬೇಕು. ಅಂದರೆ ಅರಳಿ ಮರದ ಕೆಳಗಡೆ ಆಗಲಿ, ಅಥವಾ ಬೇವಿನ ಮರದ ಕೆಳಗಡೆ, ಅಥವಾ ತೆಂಗಿನ ಮರದ ಕೆಳಗಡೆ, ಈ ರೀತಿಯಾಗಿ ದೈವ ವೃಕ್ಷಗಳಿರುತ್ತಲ್ಲ ಇಲ್ಲಿ ತೊಗೊಂಡೋಗಿ ಹಾಕೋದ್ರಿಂದ ನಿಮ್ಮ ಕಷ್ಟಗಳು ಅನ್ನೋದು ಬಗೆಹರಿಯುತ್ತೆ ಸ್ನೇಹಿತರೆ.
ಅದರಲ್ಲೂ ತ್ರಿಕೋನ ನಾವು ರೆಡ್ ಪೆನ್ನಲ್ಲಿ ಬರೆಯೋದ್ರಿಂದ ನಮ್ಮ ಅದೃಷ್ಟವೇ ಬದಲಾಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಯಾರೆಲ್ಲ ಕಷ್ಟ ಇದೆ ನೋಡಿ ಎಲ್ಲರೂ ಅಮ್ಮನ ಮಂತ್ರವನ್ನು ತ್ರಿಕೋನದಲ್ಲಿ ಬರೀರಿ. ಈ ಅಷ್ಟಮಿ ದಿನ ಅಕಸ್ಮಾತ್ ಬರೆಯೋಕ್ಕಾಗಲಿಲ್ಲ, ಪೀರಿಯಡ್ಸ್ ಇತ್ತು ಅಂತಂದರೆ ಪಂಚಮಿ ದಿನಗಳಲ್ಲೂ ಕೂಡ ಬರಿಬೋದು. ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ಬರಿಬೋದು. ಆದಷ್ಟು ನಾಳೆ ನಮಗೆ ಶುಕ್ರವಾರ ಬಂದಿದೆ, ಅಷ್ಟಮಿ ಕೂಡ ಬಂದಿದೆ. ಹಾಗಾಗಿ ವಾರಾಹಿ ಅಮ್ಮನನ್ನು ನೆನೆದು ರಾತ್ರಿ ಮಲಗೋ ಸಮಯದಲ್ಲಿ ನೀವು ಈ ರೀತಿಯಾಗಿ ಬರೆಯೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ. ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ, ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.